ನಮಸ್ಕಾರ. ಚಿಕ್ಕಬಳ್ಳಾಪುರ SLVE ಕನ್ನಡ ನ್ಯೂಸ್ 31ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಸಾದಲಿ ಹೋಬಳಿ ಎಸ್ ದೇವಗಾನಹಳ್ಳಿ ಕ್ರಾಸ್ನಲ್ಲಿ ನೆಲೆಸಿರುವ ಶಿರಡಿ ಸಾಯಿ ಬಾಬಾ ದೇವಾಲಯದಲ್ಲಿ ಗುರು ಪೌರ್ಣಮಿ ಪ್ರಯುಕ್ತ ದೇವರಿಗೆ ಪ್ರಾತಃ ಕಾಲ ನೈವೇದ್ಯ, ಅಭಿಷೇಕ, ಪಂಚಾಮೃತ ಅಭಿಷೇಕ, ಹೋಮ, ವಿಶೇಷ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೆ ಸಾವಿರಾರು ಭಕ್ತಾದಿಗಳು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ದೇವರ ದರ್ಶನ ಪಡೆದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಸಾದಲಿ ಹೋಬಳಿ ಎಸ್ ದೇವಗಾನಹಳ್ಳಿ ಕ್ರಾಸ್ನಲ್ಲಿ ನೆಲೆಸಿರುವ ಶಿರಡಿ ಸಾಯಿ ಬಾಬಾ ದೇವಾಲಯದಲ್ಲಿ ಗುರು ಪೌರ್ಣಮಿ ಪ್ರಯುಕ್ತ ದೇವರಿಗೆ ಪ್ರಾತಃ ಕಾಲ ನೈವೇದ್ಯ, ಅಭಿಷೇಕ, ಪಂಚಾಮೃತ ಅಭಿಷೇಕ, ಹೋಮ, ವಿಶೇಷ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೆ ಸಾವಿರಾರು ಭಕ್ತಾದಿಗಳು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ದೇವರ ದರ್ಶನ ಪಡೆದರು. ಮತ್ತು ರಾತ್ರಿ ಭಕ್ತಿ ಗೀತೆಗಳ ಭಜನೆ ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರು, ಮಕ್ಕಳು ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದು ವಿಶೇಷ ಎನಿಸಿತು. BG ರಾಜೀವ್ ಗೌಡ, ಕೆಪಿಸಿಸಿ ಸಂಯೋಜಕರು ಹಾಗೂ 2023ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ DV ಓಬಳಪ್ಪ, ಸಾದಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ K ಗೋವಿಂದರಾಜು, ನರಸಿಂಹಯ್ಯ ಮೇಸ್ಟ್ರು ಸಾದಲಿ, ಮುಖಂಡರಾದ ನಿಲುವರಾತಹಳ್ಳಿ ಓಬಳಪ್ಪ, N ಮುನಿವೆಂಕಟಸ್ವಾಮಿ, ವೆಂಕಟರೆಡ್ಡಿ, ಅಶ್ವಥ್ ರೆಡ್ಡಿ, DG ರಾಘವೇಂದ್ರ ರಾವ್, ದೀಪಕ್, ವೆಂಕಟೇಶ್ ಮುಂತಾದವರು ದೇವರ ದರ್ಶನ ಮಾಡಿ ಆಶೀರ್ವಾದ ಪಡೆದರು. ಗುರು ಪೌರ್ಣಮಿ ವಿಜೃಂಭಣೆಯಿಂದ ನಡೆಯಿತು. ದೇವಸ್ಥಾನ ಧರ್ಮದರ್ಶಿ ಲಕ್ಷ್ಮಣಪ್ಪ ಭಕ್ತಾದಿಗಳ ಸಹಕಾರದೊಂದಿಗೆ ಅಚ್ಚುಕಟ್ಟಾಗಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಶುಭ ಕೋರಿದರು. ಇಂದು ನಮ್ಮ ಶಿಡ್ಲಘಟ್ಟ ತಾಲೂಕು ನಿಲ್ರಾತಹಳ್ಳಿ, ಸಾದಲಿ ಹೋಬಳಿ ನಿಲ್ರಾತಹಳ್ಳಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ಗುರುಪೌರ್ಣಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಬೆಳಗ್ಗೆಯಿಂದನೂ ಭಾಳಷ್ಟು ಜನ ಸೇರಿದ್ದಾರೆ. ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾವು ಗುರುಗಳನ್ನ ನೆನೆಸ್ಕೊಳ್ಳೋತಕ್ಕಂಥ ದಿವಸ ಇವತ್ತು. ಅದು ಅಲ್ಲದೆ ಈ ಶಿರಡಿ ಸಾಯಿಬಾಬಾ ಅಂದರೆ ದಿವ್ಯವಾದ ದೇವರು, ನಡೆದಾರುವ ದೇವರವರು. ಶಿರಡಿಯಲ್ಲಿ ಯಾವ ಥರ ಇದ್ದಾರೋ ನಮ್ಮ ಸುತ್ತಮುತ್ತಲೂ ದೂರಕ್ಕೆ ಹೋಗಬೇಕಾಯಿತು. ಒಂದು 15-20 ಕಿಲೋಮೀಟರ್ ದೂರ ಹೋಗಬೇಕಾಯಿತು ಶಿರಡಿ ಬಾಬಾ ದೇವಸ್ಥಾನ ಆದರೆ. ನಮ್ಮ ಧರ್ಮದರ್ಶಿಯವರು ಅವ್ರಿಗೆ ಶಿರಡಿ ಬಾಬಾ ಕೃಪಾ ಕಟಾಕ್ಷದಿಂದ ಏನೋ ಅವ್ರ ಮನಸ್ಸಲ್ಲಿ ದೇವರು ನೆಲೆಸಿಬಿಟ್ಟು ನಮ್ಮ ನಿಲ್ರಾತಹಳ್ಳಿ, ಸಾದಲಿ, ಎಸ್ ದೇವಗಾನಹಳ್ಳಿ ಗ್ರಾಮಗಳ ಸರ್ಕಲಲ್ಲಿ ಒಂದು ಭವ್ಯವಾದ ಒಂದು ಶಿರಡಿ ಬಾಬಾನ ಮೂರ್ತಿನ ಏರ್ಪಾటు ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಸುತ್ತಮುತ್ತಲು ಗ್ರಾಮಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು ಶಿರಡಿ ಬಾಬಾರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಾಳೆ ಬರುತ್ತೆ. ಗುರುಭ್ಯೋ ನಮಃ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಧರ್ಮ ಕ್ಷೇತ್ರ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ನಿಲುವರಾತಹಳ್ಳಿ ಗ್ರಾಮದ ಹತ್ರ ಇರುವಂಥ ಈ ಧರ್ಮಕ್ಷೇತ್ರದಲ್ಲಿ ಇವತ್ತು ಸದ್ಗುರು ಸಾಯಿನಾಥ್ ಮಹಾರಾಜರ ಗುರುಪೂರ್ಣಿಮೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸುತ್ತಮುತ್ತಲಿನ ಎಲ್ಲ ಭಕ್ತರು ಕೂಡ, ಸದ್ಭಕ್ತರೆಲ್ಲ ಕೂಡ ಭಾಳ ಆನಂದವಾಗಿ ಬಂದು ಬಾಬಾನಲ್ಲಿ ಅವರ ಕೋರಿಕೆಗಳು, ಇಷ್ಟಾರ್ಥಗಳು ಏನಿದ್ದಾವೋ ಎಲ್ಲ ಸಲ್ಲಿಸಿ ಸುಮಾರು ಒಂದು 5-6 ಸಾವಿರ ಜನ ಇವತ್ತು ಪ್ರಸಾದ ತಿಂದು ಬಾಬನ ಆಶೀರ್ವಾದ ಪಡೆದು ಹೋಗಿರೋದಕ್ಕೆ ಇಲ್ಲಿ ಬಹಳಷ್ಟು ವರ್ಷಗಳಿಂದ ಏನಾಗಿತ್ತು, ಧರ್ಮ ಅಧರ್ಮ ಅಂತ ಏನು ಈ ಕಲಿಯುಗದಲ್ಲಿ ಧರ್ಮ ಅನ್ನೋದು ಒಂದು ಪಾದ ಮಾತ್ರ ನಡೀತಾ ಇದೆ. ಆ ಒಂದು ಪಾದ ನಡೀತಾ ಇರೋದ್ರಿಂದ ಎಲ್ಲ ಕಡೆಯೂ ಮೋಸ, ವಂಚನೆ, ಹಿಂದುಗಡೆಯಿಂದ ಒಳಗಡೆ ಒಂದು ಜನರಲ್ಲಿ ಇರುವಂಥ ಸಂಸ್ಥಾಪನೆಗೋಸ್ಕರನೇ ಆ ಭಗವಂತ ಶಿರಡಿ ಸಾಯಿಬಾಬಾ ರೂಪದಲ್ಲಿ ಬಂದು ಇಲ್ಲಿ ನೆಲೆಸಿದ್ದಾರೆ. ವಿಶೇಷ ಈ ಧರ್ಮಕ್ಷೇತ್ರದ ವಿಶೇಷ ಅಂದರೆ ಎಲ್ಲ ಕಡೆ ಕೂತ್ಕೊಂಡಿರುವಂಥ ಬಾಬಾನ ನೋಡಿರ್ತೀರಿ. ಇಲ್ಲಿ ಯೋಗ ಮೂರ್ತಿ ಕೂಡ ಈ ಕ್ಷೇತ್ರದಲ್ಲಿ ವಾಸವಾಗಿದ್ದಾರೆ. ಈ ಯೋಗ ಮೂರ್ತಿ ವರ್ಷಕ್ಕೊಂದು ಸಾರಿ ವಿಜಯದಶಮಿ ಏನು ಬಾಬಾ ಅವರ ಸಮಾಧಿ ಆಗಿದ್ದ ದಿವಸ ಏನಿದೆ
ದಿವ್ಯ ದರ್ಶನ ಇರ್ತದೆ. ಇದು ಎಲ್ಲರೂ ಸುತ್ತಮುತ್ತಲಿನ ಜನ ಇದು ಅಗೋಚರವಾಗಿ ಅಡಗಿರ್ತಕ್ಕಂಥ ಒಂದು ಶಕ್ತಿ ಈಗೀಗ ಎಲ್ಲ ಭಕ್ತಾದಿಗಳಿಗೆ ಗೊತ್ತಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಬಾಬಾ ಅವರ ಅನುಗ್ರಹಕ್ಕೆ, ಆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗ್ತಾ ಇರೋದು ಎಲ್ಲರಿಗೂ ಈಗ ಅನುಭವ ಅವರೇ ಹೇಳ್ತಾರೆ.